ವಿಜಯಪುರದ ಲಚ್ಯಾಣ ಗ್ರಾಮದಲ್ಲಿ ಸತತ 12 ಗಂಟೆಗೂ ಹೆಚ್ಚು ಸಮಯ ಆಯಿತು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಆ ಮಗು ಇರುವಂತಹ ಸ್ಪಾಟ್ ತಲುಪೋದಕ್ಕೆ ಕೆಲವು ಸೆಂಟಿಮೀಟರ್ ಮಾತ್ರ ಬಾಕಿ ಇದೆ, ಕೆಲವು ನಿಮಿಷಗಳು ಮಾತ್ರ ಬಾಕಿ ಇವೆ. ಆದರೆ ಈ ಕೊನೆ ಗಳಿಗೆ ಏನಿದೆ ಅದು ತುಂಬಾ ಸಕ್ಸಸ್ಫುಲ್ ಆಗಲಿ ಅನ್ನೋದು ಪ್ರತಿಯೊಬ್ಬರ ಪ್ರಾರ್ಥನೆ, ಪ್ರತಿಯೊಬ್ಬರ ಆಶಯ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸುಮಾರು 16 ಅಡಿ ಆಳದ ಕೊಳವೆ ಬಾವಿಯಲ್ಲಿ ಈ ಮಗು ಬಿದ್ದಿದೆ. ಆ ಕೊಳವೆ ಬಾವಿಯ ಆಳ ಸುಮಾರು 265 ಮೀಟರ್ ಇದೆ, ಅಡಿ ಇದೆ. ಆದರೆ ಈಗ ಮಗು 16 ಅಡಿಯಲ್ಲಿ ಸಿಕ್ಕಾಕೊಂಡಿದೆ. ಆ ಮಗುವನ್ನ ಹೇಗಾದ್ರೂ ಮಾಡಿ ಮೇಲೆ ಕೆತ್ತಬೇಕು ಅನ್ನುವಂತಹ ಪ್ರಯತ್ನ ಆಗ್ತಾ ಇದೆ. ಆದರೆ ಈ ಪ್ರಯತ್ನ ಸಕ್ಸಸ್ ಆಗಬೇಕು. ಯಾವಾಗ ಅಂತಂದ್ರೆ ಆ ಮಗು ಬದುಕುಳಿದಾಗ ಮಾತ್ರ ಈ ಪ್ರಯತ್ನ ಸಕ್ಸಸ್ ಆಗುತ್ತೆ. ಪಾರನ್ ಮೋತಿ ನೋಡ್ತಿದ್ರಿ, ಅವತ್ತು ಪಾರನ್ ಹುಡುಗನ ಮೋತಿನೇ ನೋಡಿಲ್ರಿ ಸರ್. ಅದು ತಾಯಿ ಹಾಲು ಕುಡ್ಸಲ್ಕತ್ತಿದ್ದಳ್ರಿ, ಮೊಬೈಲ್ ತೊಗೊಂಡು ಕೈಯಾಗ ಕೂತಿಡ್ರಿ 5ವರೆಗೆ. ಅದು ಹೋಗಿ ಒಳಗೆ ಕೊಲೆಗೆ ಹೋಗಿ ಒಳಗೆ ಏನು ಆಟಕ್ಕೆ ಬಿಟ್ಟಾರ, ಏನು ಮಾಡ್ಯಾರಿ ಸರ್. ಅದು ಹೊರಗೆ ಬಿಟ್ಟಾಡ್ರಿ. ಅದು ಹುಡುಗ ಹೊರಗೆ ಬಿಡೋಣ ಕಾಕ ಇಲ್ಲೇ ಸತೀಶ ಇಲ್ಲಿ ಹೋಗ್ಯಾರವ, ನನ್ನ ಇಲ್ಲೇ ವಯರ್ ಜೋಡ್ಸಲ್ಕತ್ತಾರ, ಅಲ್ಲೇ ಅದು ಅರಸೋರ್ ತಂದು ನೋಡ್ರಿ ಸರ್. ಅನ್ನಟ್ರಿಗೆ ಅವರು ನೋಡ್ಲಾರ ಬಟ್ಟಕ್ಕ ಅದು ಹುಡುಗ ಹೋಗಿ ಚಿಂದ್ರಿ ಒಳಗೆ ಬೆಳಗಾನ ಇಲ್ಲೇ ಆ ಕಡೆ ಓಡೋದು, ಇಲ್ಲೇ ಮನೆ ಸಮೀಪ ಐತ್ರಿ. ಅವರು ನಮ್ಮ ಕಾಕ ಆಗ್ಬೇಕ್ರಿ ಸರ್. ಹೋಗೋದು ಬರೋದು ಹಂಗೆ ಮಾಡೋದು ರೀ, ನೀರು ಕುಡೋದು ಇರುವುದು. ಅದು ನಮ್ಮ ತಮ್ಮನ ಮಗ ಆಗ್ಬೇಕ್ರಿ ಸರ್. ನಮ್ಮ ಹೆಸರು ಜಯಲಕ್ಷ್ಮಿ ರೀ. ಹ್ಞೂ ರೀ ಸರ್. ರಾತ್ರಿ 2ಕ್ಕೆ ಬಂದೇವ್ರಿ. ಸೋಲಾಪುರದಿಂದ ಬಂದೇವ್ರಿ 2ಕ್ಕೆ. ಆಗ್ಬೇಕು. ನಾನು ನೋಡಿಲ್ರಿ, ಒಟ್ಟ ಬಾಧೆ ಆಯ್ತು ನನಗೆ. ರಾತ್ರಿ 8 ಗಂಟೆಗೆ ಫೋನ್ ಆಗ್ಯಾರ ರಂಗಲ್ಲಿ ಚಾನಲ್ದಾಗ. ಅಲ್ಲಿಂದ ರಾತ್ರಿ 12 ಗಂಟೆಗೆ ರೈಲ್ವೆ ಐತ್ರಿ. ರೈಲ್ವೆ ಸಿಗಲಿಲ್ಲ. ಮತ್ತೆ 1 ಗಂಟೆ ರೈಲ್ವೆ ಬಂದು 2 ತನಕ ಇಲ್ಲಿ ಬಂದಿದ್ದಾರೆ. ಹೇಳ್ರಿ ಮೊದಲಿಂದ ಹಾಂ ರೀ. ಭಾಳ ದೂರ ಬಂದಾರೆ. ಬೆಂಗಳೂರು ಬಂದಾರ, ಮೈಸೂರು ಬಂದಾರ, ಎಲ್ಲ ಕಡೆ ದೂರ ಮಂದಿ ಬಂದಾರ. ಇಲ್ಲಿ ಸಾವಿತ್ರಿ ರೀ. 18 ಫೀಟಿಗೆ ಇತ್ತು ಅದ ಹೇಳ್ಯಾರ ಸರ. ಆದ್ರೆ 18 ಫೀಟ್ ಹೊಡೆದಿದ್ರಿ ಅವ್ರು ಮೊದಲು. ಆದ್ರೆ ಅದು ಬ್ರೇಕ್ ಗಾಡಿ ತರ್ಸ್ಯಾರ. ಸದ್ಯಕ್ಕೆ ಅದು ಫುಲ್ ಕರಿಕಲ್ ಹತ್ತಿದ್ರಿ. ಹಿಂಗಾಗಿ ಮತ್ತು ಬೇರೆ ಗಾಡಿ ತರಿಸಿ ಹೊಡ್ಯಾತಾರ ರೀ. ಆದ್ರೆ ನಿನ್ನೆ ನೈಟ್ 12 ಗಂಟೆ ಒಳಗೆ ಮುಗಿಬೇಕಾಗಿತ್ತು ರೀ. ಆದರೂ ಈ ಸದ್ದು 12 ಗಂಟೆ ಮೀರಿ ಹೋಗ್ಯದ್ರಿ. ಆದರೂ ಕೂಡ ಹುಡುಗ ಚಲನವಲನ ಚಾಲು ಅದ ರೀ. ಸ್ವಲ್ಪ ಇದು ಆ್ಯಕ್ಟಿವ್ ಅದನ್ರಿ. ಕಾಲಿಗಿಲಿ ಎಲ್ಲ ಸರ್ಸ ಆತನ್ರಿ. ಒಟ್ಟು ಉಳಿದು ಬರಲಿ ಅದು ಒಂದೇ ಆಸೆ ಅದ್ರಿ. ಸಿದ್ಲಿಂಗ ಮಹಾರಾಜನ ಮ್ಯಾಗ ಭಕ್ತಿ ಹಾಕಿದೆವು, ಭಾರ ಹಾಕಿದೇವು ರೀ. ಭಾಳ ಅದ ಸಿದ್ಲಿಂಗ ಮಹಾರಾಜರ ಮ್ಯಾಗ ಒಂದು ಪ್ರಾರ್ಥನೆ ಮಾಡತ್ತಿದ್ದೇವೆ ರೀ. ಎಲ್ಲರೂ ನಮ್ಮ ಇಡೀ ಊರಿನ ಜನತೆನೇ ಎಲ್ಲ ಪ್ರಾರ್ಥನೆ ಮಾಡಿದ್ದೇವೆ ರೀ. ಇವತ್ತು ಉಳಿದು ಬರಲಿ, ಮತ್ತು ನಮಗೆ ಹೆಂಗಿದ್ದು ಮೊದಲು ಹಂಗೆ ಇರಲಿ ನಮ್ಮ ಮಗು ಅಂತೇಳಿ ಅದು ಒಂದೇ ಆಸೆ ಅದ್ರಿ. ನಮಗೆ ಅದು ಒಂದೇ ಖುಷಿ ಅದ್ರಿ, ಮತ್ತೊಂದು ಏನಿಲ್ಲ ರೀ. ಇದು ಏನಿಲ್ಲ ಸರ್, ಬೇಕಾರೆ ಬರಗಾಲ ಈ ರೈತರಿಗೆ ಇದು ಬರಗಾಲ ಬರಬಾರ್ದ್ರಿ. ಇದ್ರ ಅವ್ನು ಬರಗಾಲ ಬಂದು ನಮಗೆಲ್ಲ ಹೈರಾಣ ಮಾಡ್ಲತ್ರಿ. ಬರಗಾಲೇ ಒಂದೇ ಕಾರಣ ರೀ ನಮ್ಗೆ. ಬರಗಾಲ ಬಿದ್ದ ಕಿಶನ್ ನಾವು ಬೋರ್ವೆಲ್ ಕೊರೆಸಿ ಈ ಥರ ಆಯ್ತು ನೋಡ್ರಿ. ಬೋರ್ವೆಲ್ ಕೊರೆಸೋದು ತಪ್ಪಾಯ್ತು ಅನ್ನೋ ತನ ಮೊಮೆಂಟ್ಗೆ ನಾವು ಅದೀವಿ ರೀ. ಸದ್ಯಕ್ಕೆ ನಮ್ದು ನಮ್ಮ ಮಗು ಈ ಸದ್ಯ ಹಿಂಗೆ ಆದ ಘಟನೆಗೆ ಮಗು ಏನಿಲ್ಲ ಸರ, ಅವನು ಅವ್ರ ಅಪ್ಪ ಹಚ್ಚಿಗೆ ಒಂದು ಸ್ವಲ್ಪ ಏನೋ ಇನ್ನೊಂದು ಬೋರ್ ಹೊಡೆದ ಕಿಶಂದ್ರ ಕೆಳಗಡೆ ಹೋಗ್ಯಾನ್ರಿ, ಚಾಲು ಮಾಡಿ ಕಿಶಂದ್ರ ಮೋಟ್ರ. ಆ ಹುಡುಗ ಪೈಲೈಮ ಒಮ್ಮೆ ಹಣಿಕೆ ಹಾಕಿ ನೋಡ್ಯಾನ್ರಿ. ಆ ಹುಡುಗ ಇವನು ನಮ್ಮ ತಂದೆ ಹೆಂಗೆ ಹಣಿಕೆ ಹಾಕಿ ನೋಡಿ ಅಂತೇಳಿ ಅವನು ಒಂದು ಸ್ವಲ್ಪ ಏನು ನೋಡೋಕೆ ಹೋಗ್ಯಾನ್ರಿ, ಒಳಗೆ ಹೋಗ್ಬಿಟ್ಟನು ಸರ್. ಅದು ಒಂದೇ ಒನ್ರಿ ತಂದೆ ಏನು. ತಕ್ಷಣ ಎಲ್ರಿಗೂ ನಮಗೂ ಫೋನ್ ಮಾಡ್ದನ್ರಿ. ನಾವು ಎಲ್ಲರೂ ಏನೇನು ಮಾಡ್ಬೇಕು ಎಲ್ಲರೂ ಮಾಡಿದೆವು. ಮೇಲಾಧಿಕಾರಿಗಳಿಗೆಲ್ಲ ಫೋನ್ ಮಾಡಿದೆವು ರೀ. ನಮ್ಮ ಊರಾಗ ಅವರು ಹಿರಿಯರು ಅದಾರ ರೀ, ಅವರು ಮಾಡಿದ್ರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಇಲ್ಲಿ ನಿಂತು, ತಾಲೂಕು ಆಡಳಿತ, ಜಿಲ್ಲಾಡಳಿತ ಎಲ್ಲರೂ ಬಂದು ನಿಂತು ಮಾಡಾಕತ್ತಾರ ರೀ. ಪ್ರಯತ್ನ ಎಲ್ರದ್ದು ನಡೆದದ. ಪಾಪ ಎಲ್ರಿಗೂ ಬದುಕಿ ಬರಲಿ ಅನ್ನುವಂಥ ಒಂದು ಎಲ್ಲರಿಗೂ ಒಂದು ಪ್ರಾರ್ಥನೆ ಮಾಡ್ಲಿಕತ್ತಾರ. ಒಂದು ಆಶೆ ಅದ ಖರೆ. ಆದ್ರೆ ಭೀ ಏನಾಗುತ್ತೋ ಗೊತ್ತಿಲ್ಲ ಸರ್. ಇದೇ ಒಂದು ಫಸ್ಟ್ನೇ ಹುಡುಗ ಸರ್. ಇದೇ ಮೊದಲೇ ಹುಡುಗ ನಮ್ಮ ಬ್ರದರ್ಗೆ. ಹುಡುಗ ಚಲೋ ಇದನ್ ರೀ, ಬೆಳ್ಳಗೆ ಹುಡುಗಿತ್ತು, ಭಾಳ ಆ್ಯಕ್ಟಿವ್ ಹುಡುಗ. ಕಣ್ಣೆದ್ರಿಗೆ ಬಂದಂಗೆ ಆಲಾಗತ್ತದ. ಖರೆ ಏನು ಮಾಡೋದ್ರಿ ಸರ್ ನಮ್ಮದು. ಹಾಂ, ಜೀವನ ಮರಣ ಹೋರಾಟ ಮಾಡ್ಲಿಕತ್ತಾನ ಈ ಸದ್ಯಕ್ಕೆ. ಎರಡಕ್ಕೆ ನೋಡು. ನಮ್ಮ ಹೆಸರು ಸಂಗಮೇಶ್ ಮುಜಿಕೊಂಡ್ ಅಂತ ಹೇಳ್ರಿ. ನಮ್ಮ ಸತೀಶಾಗ ನಮ್ಮ ಬ್ರದರ್ ಆಗ್ಬೇಕ್ರಿ, ಹುಡುಗ ಕಾಕ ಆಗ್ಬೇಕ್ರಿ. ಲಚ್ಚನ ಗ್ರಾಮದ 2 ವರ್ಷದ
ಸಾತ್ವಿಕ ಕೊಳವೆ ಬಾವಿಯಲ್ಲಿ ಬಿದ್ದಿರೋ ಪ್ರಕರಣ ನಡೆದಿದೆ. ಈಗ ಸತತವಾಗಿ ಕಾರ್ಯಾಚರಣೆ ಕೂಡ ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಸಾತ್ವಿಕ ಹುಟ್ಟಿ ಬೆಳೆದ ಮತ್ತು ಆಟ ಆಡಿದ ಒಂದು ಮನೆಯಲ್ಲಿ ನಾವು ಇದು ಸದ್ಯ ಇದ್ದೀವಿ. ನೀವು ದೃಶ್ಯ ನೋಡ್ಬೋದು, ಇದೇ ಒಂದು ಮನೆಯಲ್ಲಿ ಸಾತ್ವಿಕ ಹುಟ್ಟಿ ಬೆಳೆದು ಮತ್ತು ಆಟ ನಿತ್ಯ ಬೆಳಗ್ಗೆ ಆದರೆ ಸಾಕು ಇಲ್ಲಿ ಆಟ ಆಡ್ತಾ ಇರುವಂಥದ್ದು ಸರ್ವೇಸಾಮಾನ್ಯವಾಗಿತ್ತು. ಜೊತೆಗೆ ಮನೆಯಲ್ಲಿ ತಂದೆ ತಾಯಿ ಮತ್ತು ಅಜ್ಜಿಯಂದಿರ ಜೊತೆಗೆ ಆಟ ಆಡ್ತಾ ಇದ್ದರು. ಹಾಗಾಗಿ ಪ್ರಮುಖವಾಗಿ ಇದೇ ಒಂದು ಮನೆಯಲ್ಲಿ ಆತ ಏನಂದರೆ ಇಲ್ಲಿ ಹೆಚ್ಚಾಗಿ ಲಿಂಬೆಹಣ್ಣು ಬೆಳೆಯುತ್ತೆ, ಲಿಂಬೆಹಣ್ಣಿನೊಂದಿಗೂ ಕೂಡ ಆಟ ಆಡಿರುವುದು, ಜೊತೆಗೆ ಈಚೆಗೆ ಹುಟ್ಟುಹಬ್ಬನ್ನು ಕೂಡ ಆಚರಣೆ ಮಾಡಿರುವಂಥ ಪ್ರಮುಖವಾಗಿ ಸಾತ್ವಿಕ ಇದೇ ಮನೆಯಲ್ಲಿ ತಾಯಿಯೊಂದಿಗೆ ಇರ್ತಾ ಇದೆ. ಇದೀಗ ನೀವು ನೋಡುವ ದೃಶ್ಯದ ಜೋಳಿಗೆ, ಅದೇ ತರನಾಗಿ ಒಂದು ಮಗುವಿನ ಒಂದು ಟೆಡ್ಡಿ ಬೇರೆ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಇದೇ ಒಂದು ಜೋಳಿಗೆಯಲ್ಲಿ ಆತನನ್ನು ಲಾಲನೆ ಪಾಲನೆ ಮಾಡುವಂಥದ್ದು ಕೂಡ ನಡೀತಾ ಇತ್ತು. ಆದರೆ ಸದ್ಯ ಈಗ ಇನ್ನೊಂದೆಡೆ ಕೊಳವೆ ಬಾವಿಯಲ್ಲಿ ಸಾತ್ವಿಕ ಜೀವನ ಮರಣದೊಂದಿಗೆ ಹೋರಾಟ ಮಾಡ್ತಾಯಿದ್ದು, ಈಗಾಗಲೇ ಕಾರ್ಯಾಚರಣೆ ಕೂಡ ಒಂದು ಕಡೆ ನಡೀತಾ ಇದೆ. ಆತನ ಒಂದು ಹೊರತೆಗೆಯುವಂಥ ಪ್ರಯತ್ನ ಎಲ್ಲ ರೀತಿಯಿಂದ ಆಗ್ತಾ ಇದೆ. ಇದೇ ಒಂದು ಮನೆಯಲ್ಲಿ ಇದೇ ಒಂದು ಜೋಳಿಗೆಯಲ್ಲಿ ಆತನನ್ನು ಅವರ ತಾಯಿ ಆಟ ಆಡಿಸುವಂಥದ್ದು, ಮಲಗಿಸುವಂಥದ್ದು ಎಲ್ಲ ಪ್ರಕ್ರಿಯೆ ನಡೀತಾ ಇದೆ. ಸದ್ಯ ಈ ಒಂದು ಬಗ್ಗೆ ಮನೆಯವರು ಏನು ಹೇಳ್ತಾರೆ ಅಂತ ಅವರನ್ನು ಕೇಳೋಣ. ಮೇಡಮ್, ಇದೇ ಒಂದು ಮನೆಯಲ್ಲಿ ಹುಟ್ಟಿ ಬೆಳೆದವರು, ಇದೇ ಒಂದು ಜೋಳಿಗೆಯಲ್ಲಿ ಬೆಳಗಾದರೆ ಸಾಕು ಅಳುವುದಾಗಿರ್ಬೋದು, ಆತ ನಗೋದಾಗಿರ್ಬೋದು, ಎಲ್ಲ ಪ್ರಕ್ರಿಯೆ ನಡೀತದೆ. ಸದ್ಯ ಈಗ ಆತನ ಒಂದು ಜೀವನ ಮರಣ ಹೋರಾಟ ನಡೆಸ್ತಾರೆ. ಈ ಬಗ್ಗೆ ತಾವೇನು ಹೇಳ್ತಾರೆ? ಮನೆ ತುಂಬ ಖಾಲಿ ಅನಿಸ್ತಿದೆ ಸರ್. ಈ ಸಮಯದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ಸಾತ್ವಿಕ್ ಬೇಗ ಮೇಲೆ ಬರಲಿ ಅಂತ. ಈಗ ಸಾತ್ವಿಕ ಇಷ್ಟಪಡ್ತಾ ಇರೋದು ನೀವು ನೋಡಿದಂಗೆ ಏನು ಇಲ್ಲಿ ಮನೆಯಲ್ಲಿ ಟೆಡ್ಡಿ ಬೇರು ಇಟ್ಟಿರ್ಬೋದು, ನಾಯಿ ಆಗಿರ್ಬೋದು, ಇದರಲ್ಲಿ ಯಾವುದು ಅತಿ ಹೆಚ್ಚು ಇಷ್ಟಪಡ್ತಾ ಇದ್ರು? ಟೆಡ್ಡಿ ಬಿಯರ್ ಸರ್. ಟೆಡ್ಡಿ ಬಿಯರ್ ನ್ಯಾಚುರಲ್ಲಾಗಿ ಆಡೋಕ್ಕೆ ಇಷ್ಟಪಡ್ತಿದ್ದೆ ಸರ್ ಅವನು. ಹೊರಗೆ ನ್ಯಾಚುರಲ್ಲಾಗಿ ಪ್ರಕೃತಿಯಲ್ಲಿ ಆಡೋಕ್ಕೆ ಇಷ್ಟಪಡ್ತಿದ್ದೆ ಸರ್ ಅವನು. ಮತ್ತು ಲಿಂಬೆಹಣ್ಣಿನ ಜೊತೆ? ಹಾಂ, ನಿಂಬೆಹಣ್ಣಿನ ಜೊತೆ ಆಡ್ತಿದ್ದೆ ಸರ್. ಸರ್, ಈಗ ನೀವು ಏನು ನೀವು ಅವ್ರ ಚಿಕ್ಕಪ್ಪರಾಗಿ ಏನು ಹೇಳ್ತೀವಿ, ಈ ಒಂದು ಮನೆಯಲ್ಲಿ ಹುಟ್ಟಿ ಬೆಳೆದು ಆಟ ಆಡ್ತಾ ಇರುವಂಥದ್ದು ಮತ್ತು ಜೋಳಿಗೆಯಲ್ಲಿ ಟೆಡ್ಡಿ ಬೇರು ಜೊತೆಗೆ ನಾಯಿ ಕೂಡ ಇಷ್ಟ ಅನ್ನುವಂಥದ್ದು, ಈ ಬಗ್ಗೆ ತಾವೇನು ಹೇಳ್ತೀವಿ? ನಾಯಿ ಮ್ಯಾಗ ಭಾಳ ಇಷ್ಟ ಇದೀನಿ ಸರ್. ಅವ ಬೆಕ್ಕ ನಾಯಿ ಅವ್ರ ಮ್ಯಾಗ ಕೂತು ಆಡೋದಂದ್ರೆ ಭಾಳ ಇಷ್ಟ ಸರ್ ಅವನಿಗೆ. ಈಗ ಒಂಥರ ಬಣಮಣ ಅನಿಸ್ಬಿಟ್ಟದ್ರಿ, ಏನು ಹೇಳ್ಬೇಕನ್ನೋದು ನಮಗೆ ಗೊತ್ತಾಗೋಲ್ತಾ ಆಗ್ಬಿಟ್ಟದ ಸರ್. ಭಾಳ ದುಃಖದ ಸಂಗತಿ ಸರ್ ಈ ಸದ್ಯಕ್ಕೆ ನೋಡ್ಬೇಕತ್ತಂದ್ರೆ. ನಾವು ಬಂದ ಕೂಡಲೇ ಕಾಕ ಅಂದ ಕಿಶಂದ್ರೆ ಇನ್ನೂ ಮಾತು ಬರ್ತಿತ್ತಿಲ್ರಿ, ನಾವು ಬಂದ ಕೂಡಲೇ ಓಡಿ ಬಂದುಬಿಡ್ತಿದ್ದ. ದಿನನಿತ್ಯ ಚಟುವಟಿಕೆ ಯಾವ ರೀತಿ ಇರ್ತದೆ? ಬೆಳಗ್ಗೆ ಎದ್ದ ತಕ್ಷಣ ಯಾವ ರೀತಿ? ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬೆಕ್ಕ ನಾಯಿ ಜೊತೆನೇ ಸರ್ ಅವ್ನು ಆಟ ಆಡೋದು. ಬೆಕ್ಕ ನಾಯಿ ಮನೆ ಮುಂದೆ ನಿಂಬಿಕಾಯಿ ಹರಿದು ತಂದು ಇಟ್ಟಿದ್ರು ಅಂತಂದ್ರೆ ನಿಂಬಿಕಾಯಿ ಒಳಗೆ ಕೂತ್ಕೊಂಡು ಆಡೋದು, ಹಿಂಗೇನು ಆಡ್ತಿದ್ದನು ಸರ್. ಈಗ ಆ ಒಂದು ಇದನ್ನೇ ಹೋಗ್ಬಿಟ್ಟದ ಸರ್. ಒಂದು ಈಗ 10-12 ತಾಸು ಆಯ್ತು ನಾವು ಅವನಿಗೆ ಬಿಟ್ಟು ಇರೋಕ್ಕೆ ಆಗೋಲ್ತಾಗಿತ್ತು ಸರ್. ಆ ಪರಿಸ್ಥಿತಿ ಆಗಿಬಿಟ್ಟದ ಈ ಸದ್ಯಕ್ಕೆ ನಮಗೆ. ಈಗ ಆದಷ್ಟು ಬೇಗ ಹೊರಗೆ ಬಂದು ಕಿಶನ್ ಮೊದಲಿನಂತೆ ನಮ್ಗೆ ಮೊದಲಿನಂತೆ ಆಡಲಿ ಅನ್ನೋಂಥ ಒಂದು ಹಾರೈಕೆ ಸರ್ ನಮ್ಮದು ಅಷ್ಟೇ ಸರ್. ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡ್ಕೊಳತ್ತೀವಿ ಸರ್ ನಾವು ಈ ಸದ್ಯಕ್ಕೆ. ರೈಟ್. ಇದಿಷ್ಟು ಏನಂತಾರೆ, ನಿತ್ಯ ಇದೋ ಒಂದು ಮನೆಯಲ್ಲಿ ಹುಟ್ಟಿ ಬೆಳೆದು ಆಟ ಆಡುವಂಥದ್ದು ಎಲ್ಲ ಪ್ರಕ್ರಿಯೆ ಬೆಳಗಿನಿಂದ ಸಾಯಂಕಾಲವರೆಗೆ ಆತನ ಒಂದು ಚಟುವಟಿಕೆ ಇರ್ತಾಯಿತ್ತು. ಇಷ್ಟವಾದ ವಸ್ತುಗಳಿಂದ ಆಟ ಆಡ್ತಾಯಿದ್ದು. ಈಗ ಸದ್ಯ ಮನೆ ಬಣ ಮಾಡ್ತಾಯಿದೆ, ಕೊಳವೆ ಬಾವಿಯಲ್ಲಿ ಜೀವನ ಮರಣದ ಮಧ್ಯೆ ಹೋರಾಟ ಮಾಡ್ತಾಯಿದೆ. ಆದಷ್ಟು ಬೇಗ ಸುರಕ್ಷಿತವಾಗಿ ಹೊರಗೆ ಬರಲಿ ಅನ್ನುವಂಥ ಪ್ರಾರ್ಥನೆ ಕೂಡ ಮಾಡ್ತಾಯಿದ್ದಾರೆ. ಪಾಂಡುರಂಗ ಜೊತೆಗೆ ರಾಚಪ್ಪನಿಂದ ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.